ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಹಿರಿಯ ಉಪನೋಂದಣಾಧಿಕಾರಿಗಳು ಹಾಗೂ ವಿವಾಹಗಳ ನೋಂದಣಿ ಕಚೇರಿಯಲ್ಲಿ ಲಂಚದ ಆರೋಪ ಕೇಳಿಬಂದಿದ್ದು, ಈ ಕುರಿತು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಚೇರಿಯಲ್ಲಿ ಯಾವುದೇ ಕೆಲಸ ಮಾಡಿಸಿಕೊಳ್ಳಬೇಕಾದರೂ ಹಣ ನೀಡಬೇಕಾಗುತ್ತದೆ ಎಂದು ಆರೋಪಿಸಿರುವ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಹಾಗೂ ಮೇಲಾಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ಈ ವರದಿಯಲ್ಲಿ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಹಿರಿಯ ಉಪನೋಂದಣಾಧಿಕಾರಿಗಳು ಹಾಗೂ ವಿವಾಹಗಳ ನೋಂದಣಿ ಕಚೇರಿಯಲ್ಲಿ ಲಂಚದ ಹಾವಳಿ ಹೆಚ್ಚಾಗಿದೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬಂದಿದೆ. ಕಚೇರಿಯಲ್ಲಿ ನೋಂದಣಿ ಸೇರಿದಂತೆ ವಿವಿಧ ಸೇವೆಗಳಿಗಾಗಿ ಬರುವ ಸಾರ್ವಜನಿಕರಿಂದ ಅನಗತ್ಯ ವಿಳಂಬ ಮಾಡಲಾಗುತ್ತಿದೆ. ಕೆಲಸವನ್ನು ತ್ವರಿತವಾಗಿ ಮಾಡಿಸಿಕೊಳ್ಳಬೇಕಾದರೆ ಹಣ ನೀಡುವಂತೆ ಪರೋಕ್ಷವಾಗಿ ಒತ್ತಡ ಹಾಕಲಾಗುತ್ತಿದೆ ಎಂದು ಕೆಲವರು ಆರೋಪಿಸಿದ್ದಾರೆ. ಈ ರೀತಿಯ ಬೆಳವಣಿಗೆಯಿಂದ ಸಾಮಾನ್ಯ ಜನರು ತೊಂದರೆ ಅನುಭವಿಸುತ್ತಿದ್ದು, ಸರ್ಕಾರಿ ಕಚೇರಿಗಳ ಮೇಲಿನ ಜನರ ನಂಬಿಕೆಗೆ ಧಕ್ಕೆ ಉಂಟಾಗುತ್ತಿದೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣವನ್ನು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಸಮಗ್ರ ತನಿಖೆ ನಡೆಸಬೇಕು. ತಪ್ಪಿತಸ್ಥರು ಯಾರು ಎಂಬುದು ಸಾಬೀತಾದರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸುದ್ದಿಗಳಿಗಾಗಿ ಸಂಪರ್ಕಿಸಿ ವಿಶ್ವದೃಷ್ಟಿ ಕನ್ನಡ ನ್ಯೂಸ್ 24x7. ಕೊಡಬೇಕಂತ ಖುಷಿಲಿ ಬಂದು ಒಂದು ಹೊಲ ಮನಿ ಪತ್ರ ಮಾಡಿಸಿರಕ್ಕಾಗಲಿ ಅಥವಾ ವಿವಾಹ ನೋಂದಣಿ ಮಾಡಿಸಿರಕ್ಕಾಗಲಿ ಒಪ್ಪಿಗೆಂದ್ರ ಅಧಿಕಾರಿಗಳು ತಾವೇ ಸ್ವತಃ ಹೌದಿಲ್ಲ ಸರ್? ಖುಷಿಲೇ ಕೊಟ್ರಲ್ಲ, ಅದೇ ಖುಷಿ ಕೊಟ್ರಲ್ಲ ಸರ್, ನಿಮ್ಗ ಖುಷಿ ಕೊಟ್ರಲ್ಲ, ಪಾರ್ಟಿ ಕರಿಬೇಕು. ಬರೀ ನೀವ್ ಹೌದಾ ಅಲ್ಲ ಅಷ್ಟೇ ಹೇಳ್ರಿ. ನೀವು ಹೌದಾ ಅಲ್ಲ? ಇಲ್ಲೆಲ್ಲ ಆಫೀಸ್ ಮಾಡ, ಇಡೀ ಆಫೀಸ್ ಮಾಡ, ಅಷ್ಟು ಮಾಡಿ ಕಡೆ ತೋರ್ಸಿ, ತೋರ್ಸಲ್ಲ ತೋರ್ಸ್ ಹೋಸ್ರನ್ ತೋರ್ಸ. ಸರ್ಕಾರಿ ಇಲಾಖೆ ಅಧಿಕಾರಿಗಳಾಗಿ ಯಾಕೆ ಗೌರ್ಮೆಂಟ್ ಆಫೀಸರ್ ನೀವು? ಗೌರ್ಮೆಂಟ್ ಆಫೀಸರ್ ಕಾಂಟ್ರಾಕ್ಟರ್ ಬೇಸ್ ಮೇಲೆ ಅಂತ ಗೌರ್ಮೆಂಟ್ ಆಫೀಸರ್ ಅಲ್ಲ ಇವ್ರು ಅವ್ರಿ ಹೊರಗಡೆ ಇದ್ದಾರ. ನಾನ್ ಏನ್ ಕೇಳಿದೆ ಅವ್ರು ಕೇಳ್ರಿ, ನಾ ಏನ್ ಕೇಳಿದೆ ಕೇಳ್ರಿ. ಅವ್ರಿಗೆ ಹೆಚ್ಚಾಗಿದ್ದು ಒಂದ್ ರೊಕ್ಕ ನಾನ್ ಕೇಳಿಲ್ರಿ, ಅವ್ರಾಗ್ಲಿ ಕೊಟ್ಟದ. ನೀವೇನ್ ತಗೊಂಡ್ರಿ? ನೀವು ತಗೊಳ್ಬಾರ್ದ್ರಿ. ನಿಮ್ಗೆ ರೂಲ್ಸ್ ಐತೆ? ಒಬ್ಬ ರೈತರ ಹತ್ರ ನಿಮ್ಗೆ ಅಮೌಂಟ್ ತಗರಕ್ ರೂಲ್ಸ್ ಐತೆ? ಹೆಂಗ್ ತಗಂದ್ರಿ? ಪೇಮೆಂಟ್ ಅಂತ ಐತಲ್ಲ ನಿಮ್ಗೆ, ಹೆಂಗ್ ತಗಂದ್ರಿ? ಯಾವ ಕಾರಣಕ್ಕೆ ತಂದ್ರಿ? ಮೇಲಧಿಕಾರಿಗಳು ಯಾರದಾರಿ? ಈಗ ವಾಪಸ್ ರೊಕ್ಕ ಕೊಡ್ತಾರ ಏನಂತೀರಿ ಅವನ್ನೆಲ್ಲ? ಅಲ್ಲ ಅಣ್ಣ, ನಾನ್ ಹೇಳದ್ ಕೇಳ್ತೀವಿ. ವಾಪಸ್ ರೊಕ್ಕ ಕೊಡ್ತಾರೆ. ಎಷ್ಟು ಸಿಗಂದ್ರಿ ಇಸ್ದನ? 900, 1000, 1200 ರೂಪಾಯಿ ಒಬ್ಬ ರೈತರಿಗೆ ಸಿಗಂದಿಲ್ಲ ಸರ್. ಅದೇ ಅವ್ರಾಗ್ಲೇ ಕೊಟ್ಟಿದ್ದಕ್ಕೆ ಸ್ವಲ್ಪ ಬರ್ರಿ. ಸಿಸಿ ಕ್ಯಾಮ್ರಾ ತೋರಿಸಿಲ್ಲ ಆಫೀಸ್ನಾಗ? ಈ ಆಫೀಸ್ನಾಗ ಲಂಚ ಹೊಡೆಯೋಕ್ಕೋಸ್ಕರ ಸಿಸಿ ಕ್ಯಾಮ್ರಾ ಇಟ್ಟಿಲ್ಲ. ಒಂದು ಸಿಸಿ ಕ್ಯಾಮ್ರಾ ಇಲ್ಲ. ತೋರ್ಸ್, ಮೂಲಿ ತೋರ್ಸು, ಮೂಲಿ ತೋರ್ಸು, ಕ್ಯಾಮ್ರಾ ಇಲ್ಲ. ಮೇಲಧಿಕಾರಿ ಯಾರು? ಎಷ್ಟು ಸಲ ಫೋನ್ ಬಂದು ಅಣ್ಣ ಈ ಇಲಾಖೆದಾಗ ದುಡ್ಡು ತಗಂತಾರ ಅಂತೇಳಿ ಅವ್ರನ್ನ ಕರೀರಿ, ಭ್ರಷ್ಟಾಚಾರ ಯಾಕೆ ಮಾಡ್ತೀರಿ? ದುಡ್ಡು ತಗಂತಾರ ಅಂತೇಳಿ ಬಂದ್ರೆ ನಾನೆಲ್ಲ ಬರಕ್ ಬರಲ್ಲ. ಒಂದ್ ಇಲಾಖೆಗೆ ಬರ್ಬೇಕಾರ ಸರ್ಕಾರಿ ಸಾಕ್ಷಿ ಬೇಕು. ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳೇ ಡಿ.ಕೆ. ಶಿವಕುಮಾರ್ ಸರ್ ಅವರೇ, ನಿಮಗೆ ಅದು ನೇರವಾದ ವಿಡಿಯೋ ಸಾಕ್ಷಿ ಸಮೇತವಾಗಿ ಇವರಿಬ್ಬರು ಅಧಿಕಾರಿಗಳು ಇವತ್ತ. ಸರ್ ನಿಮ್ಮ ಹೆಸರು? ಮಂಜುನಾಥ್. ಸರ್ ನಿಮ್ಮ ಹೆಸರು? ಮತ್ತೆ ಬಾಬಾ ಅಷ್ಟೇ. ಇವ್ರು 900 ರೂಪಾಯಿ ಲಂಚ ತಗಂದಾರ, ಇವ್ರು 200 ರೂಪಾಯಿ ಲಂಚ ತಗಂದಾರ. ನೇರವಾಗಿ ಇಲ್ಲಿ ನಿಮ್ ಮುಂದೆ ನಿಂದ್ರಿಸಿದೀವಿ. ಇವರಿಗೆ ಕಾನೂನಿನ ವ್ಯವಸ್ಥೆಯಲ್ಲಿ ಯಾವ ರೀತಿ ನೀವು ಶಿಕ್ಷೆ ಕೊಡಿಸ್ತೀರಿ? ಇವರಿಗೆ ಈ ಲಂಚ ತಗಂದಂತ ಅಧಿಕಾರಿಗಳಿಗೆ ನೀವು ಶಿಕ್ಷೆ ಕೊಡ್ತೀರಿ ನೋಡು, ಇನ್ನೊಬ್ಬ ಅಧಿಕಾರಿ ಕೂಡ ಎದುರ್ಬೇಕು, ಈ ಕಡೆ ಕಾಣತ್ ನೋಡು. ಇಲ್ಲೇ ಪಕ್ಕದಲ್ಲಿ ಎಸಿ ಆಫೀಸ್ ಐತಿ. ಎಸಿ ಆಫೀಸ್ ಅಂಡರ್ ನಲ್ಲೇ ನಡೀತಕ್ಕಂತ ಒಂದು ಹಗರಣ ಇದೆ. ಎಲ್ಲ ಭ್ರಷ್ಟಾಚಾರ ತುಂಬಿ ತುಳ್ಕೈತಿ ಈ ಇಲಾಖೆಯಲ್ಲಿ. ಒಂದು ರೂಮ್ನಾಗ ಸಿಸಿ ಕ್ಯಾಮ್ರಾ. ಇನ್ನೊಂದ್ಸರಿ ತೋರ್ಸ ಇಲಾಖೆ ಹೆಸರೆಲ್ಲ. ಈ ಮೇಲಾಧಿಕಾರಿಗಳು ಯಾರದಾರ? ಒಬ್ರು ಇಲ್ಲ ಇಲ್ಲಿ. ಈ ಆಫೀಸ್ನಾಗ ಒಂದು ಸಿಸಿ ಕ್ಯಾಮ್ರಾ ಇಲ್ಲ, ಏನಿಲ್ಲ. ನಿಮಗ ಕೇಳಿಕೊಳ್ಳೋದೇನಂದ್ರೆ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮ್ರಾಗಳನ್ನ ಅಳವಡಿಸಬೇಕು. 24x7 ಆ ಸಿಸಿ ಕ್ಯಾಮ್ರಾಗಳು ಆನ್ ಇರ್ಬೇಕು. ಇದು ಸಾರ್ವಜನಿಕರ ಒಂದು ವಿನಂತಿ. ಇಲ್ಲಿ ಯಾರದಾರ ಮೇಲಧಿಕಾರಿಗಳು? ಯಾರದಾರ ಸರ? ಕರ್ಕೊಂಡ್ ಬಂದಿಲ್ಲ, ನಾವು ಕರ್ಕೊಂಡ್ ಬಂದಿಲ್ಲ. ಇಲ್ಲಿ ಸಾರ್ವಜನಿಕರಿಗೆ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ರೀ. ನಾವ್ ಯಾರನ್ನಾರ ಕರ್ಕೊಂಡ್ ಬಂದಿವ ನಿಮ್ನ? ನಾವ್ ಯಾರ ಕರ್ಕೊಂಡ್ ಬಂದಿವ ನಿಮ್ನ? ಸಾರ್ವಜನಿಕರು ಬಂದಾರ. ನಾವ್ ಯಾಕ್ರಿ? ನಾವ್ ಬರದ 3-4 ಜನ ಬಂದಿವಿ ಅಷ್ಟೇ.
ಸಾರ್ವಜನಿಕ ನಿಮ್ ಕೆಲಸದಿಂದ ನಾನು ಕೊಡ್ರಿ ಕೆಲಸ ಅಲ್ಲಲ್ಲ ನಿಮ್ ಕೆಲಸ ಮೊದಲು ಲಂಚ ತಗೊಂಡ ಕರ್ಸ್ರಿ ಅದನ್ನ ಮಾತಾಡ್ತೀನಿ ನಡ್ರಿ ಒಂದ್ 4 ಮಂದಿ ನಡ್ರಿ. ಸರ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ರಿ ನಮ್ ಕರ್ತವ್ಯ ಗಡ್ಡೆ ಪಡ್ಸಕತ್ತಾರ ಅಂತ ಮಾಡಲ್ರಿ ಮತ್ತೆ ಅಂದ್ರೆ ನಿಮ್ ಮಾತಿನ ಅರ್ಥ ಏನ್ರಿ ನಿಮ್ ಮಾತಿನ ಅರ್ಥ ಏನ್ರಿ ಕೆಲಸ ನೋಡ್ರಿ ಸಿಬ್ಬಂದಿನ ಕರ್ಸಿ ನೇರವಾಗಿ ಎಲ್ಲರ ಮುಂದೆ ಆಗ್ಬೇಕ್ರಿ ಅದು ಕರ್ಸಿ ನೀವು ಇಷ್ಟೆಲ್ಲ ಆಗೈತೆ ಇವತ್ತೇ ಆಗೈತೆ ಈಗ ಪ್ರೆಸೆಂಟ್ಲಿ ಒಂದು ತಾಸು ಹಿಂದ್ಗಡೆನೆ ಆಗೈತೆ ಆದ್ರೂ ಕೂಡ ನೀವು ಅದಕ್ಕೆ ಸ್ಪಂದಿಸವಲ್ರಿ ಅಂದ್ರ ನೀವು ಅಂದ್ರ ನೀವು ಅದ್ರಾಗ ಶಾಮಿಲ್ ಇದ್ದೀರಾ ನೀವು ಶಾಮಿಲ್ ಇದ್ದೀರಾ ಪನಿಷ್ಮೆಂಟ್ ಇಲ್ಲೇ ಕೊಡ್ಬೇಕಲ್ಲ ನೀವು ಸರ್ ಪನಿಷ್ಮೆಂಟ್ ಇಲ್ಲೇ ಕೊಡ್ಬೇಕು ಸರ್ ಸರ್ ಅಣ್ಣ ಒಂದ್ ನಿಮಿಷ ಒಪ್ಪನ ಕೇಳಿ ಸರ್ ನಿಮ್ಗೆ ಏನಾರ ಕಮಿಷನ್ ಐತೆ ಕಮಿಷನ್ ಇಲ್ಲ ಯಾಕೆ ನೀವು ಕ್ರಮ ತಗೊಳ್ರಿ